ಕಡೆ ಪಕ್ಷ ನಿಷ್ಠರು ಕೂಡ ಸಚಿವರಾಗಲು ಕಸರತ್ತು ಮಾಡ್ತಿದ್ದಾರೆ. ಸಿಎಂ ಸಿದ್ದು ಆಪ್ತರಿಗೆ ತಾಕಲಿದೆಯಾ ಈ ಒಂದು ಶಾಕ್? ಡಿಕೆ ಬೆಂಬಲಿತ ಮಂತ್ರಿಗಳಿಗೂ ಶಾಕ್ ಕಾದಿದ್ಯಾ? ಹಾಗಾದ್ರೆ ಜಾತಿ ಪ್ರದೇಶವಾರು ಲೆಕ್ಕ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಜಮೀರ್ ಅಹ್ಮದ್ ಸಂಪುಟದಲ್ಲಿ ಇರ್ತಾರಾ ಅಥವಾ ಅವರನ್ನ ಕೈ ಬಿಡ್ತಾರಾ? ಸಚಿವ ಎಚ್.ಸಿ. ಮಹದೇವಪ್ಪ ಕತೆ ಏನಾಗತ್ತೆ? ಸಿದ್ದು ಆಪ್ತ ಭೈರತಿ ಸುರೇಶ್ ಸಂಪುಟದಲ್ಲೇ ಉಳಿತಾರಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸಂಪುಟ ಸರ್ಜರಿಯ ಎಕ್ಸ್ಕ್ಲೂಸಿವ್. ಸದ್ಯಕ್ಕೆ ಈ ಒಂದು ಸಚಿವ ಸಂಪುಟ ಪುನರಚನೆ ಆದ್ರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಡಿಕೆ ಬೆಂಬಲಿತ ಮಂತ್ರಿಗಳಿಗೂ ಶಾಕ್ ಕಾದಿದ್ಯಾ? ಹಾಗಾದ್ರೆ ಜಾತಿ ಪ್ರದೇಶವಾರು ಲೆಕ್ಕ ಹಾಕ್ತಿರುವ ಸಿದ್ದರಾಮಯ್ಯ ಅವರು ಹಾಗಾಗಿ ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆ ಒಂದು ಸಂಪುಟದಿಂದ ಕೊಕ್ಕೊಡ್ತಾರೆ? ಜಮೀರ್ ಅಹ್ಮದ್ ಅವರು ಸಂಪುಟದಲ್ಲೇ ಇರ್ತಾರಾ? ಜೊತೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಕಥೆ ಏನು? ಒಂದ್ ಕಡೆ ಕೆ.ಎನ್. ರಾಜಣ್ಣ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ನನಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತ. ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈಗ ಸದ್ಯಕ್ಕೆ ಸಂಪುಟ ಪುನರಚನೆ ವಿಚಾರಕ್ಕೆ ಈಗ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಪವರ್ ಫೈಟ್ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಬಣದವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರ ಬಣದವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ರು. ಆದ್ರೆ ಈಗ ಒಂದು ಸಚಿವ ಸಂಪುಟ ಪುನರಚನೆ ಆದಂತಹ ಸಂದರ್ಭದಲ್ಲಿ ಯಾರಿಗೆಲ್ಲ ಶಾಕ್ ಕೊಡ್ತಾರೆ, ಜೊತೆಗೆ ಜಾತಿ ಪ್ರದೇಶವಾರು ಕೂಡ ಬಹಳ ಮುಖ್ಯ ಆಗುತ್ತೆ. ಅದೆಲ್ಲವನ್ನು ಕೂಡ ಸಿದ್ದರಾಮಯ್ಯ ಅವರು ಲೆಕ್ಕ ಹಾಕ್ತಿದ್ದಾರೆ. ಡಿ.ಕೆ. ಬೆಂಬಲಿತ ಮಂತ್ರಿಗಳಿಗೆ ಏನಾದ್ರೂ ಶಾಕ್ ಕೊಡ್ತಾರಾ? ಜೊತೆಗೆ ಈ ಒಂದು ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ ನೀಡ್ತಾರೆ. ಆ ಒಂದು ಕೊಕ್ ನೀಡುವಂತಹ ಪಟ್ಟಿಯಲ್ಲಿ ಯಾರ ಹೆಸರಿದೆ? ಜೊತೆಗೆ ಜಮೀರ್ ಅವರಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಟ್ಟು ಉಳಿಸ್ಕೊಳ್ತಾರಾ ಅಥವಾ ಅವರನ್ನ ಏನಾದ್ರೂ ಈ ಒಂದು ಸಂಪುಟದಿಂದ ಕೈ ಬಿಡ್ತಾರಾ ಅಂತ ನೋಡ್ಬೇಕಾಗುತ್ತೆ. ಮುಖ್ಯವಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆಯ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಶಾಕ್ ನೀಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈಗ ಡಿ.ಕೆ. ಬೆಂಬಲಿತರು ಡಿ.ಕೆ. ಶಿವಕುಮಾರ್ ಅವರ ಬಳಿ ಹೋಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಳಿ ಕೂಡ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಾವು ಪಕ್ಷನಿಷ್ಠರಾಗಿದ್ದೇವೆ, ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಸಿದ್ದರಾಮಯ್ಯ? ತನ್ನ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡ್ಕೊಡ್ತಾರೆ, ಜೊತೆಗೆ ಯಾರಿಗೆ ಕೈ ಕೊಡ್ತಾರೆ ಅಥವಾ ಯಾರಿಗೆ ಕೊಕ್ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿದೆ ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ನ ಭೇಟಿ ಮಾಡಿ ಈ ಒಂದು ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಸಿದ್ದು ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಂತ್ರಿಗೆ ಕೊಕ್ಕು ಕೊಡಬಹುದು ಅಂತ ನೋಡ್ತಾ ಹೋದ್ರೆ ಮಹದೇವಪ್ಪ ಅವ್ರಿಗೂ ಕೂಡ ಕೊಕ್ಕು ಕೊಡಬಹುದು. ಸಮಾಜ ಕಲ್ಯಾಣ ಮಂತ್ರಿ, ಜೊತೆಗೆ ಜಮೀರ್ ಅಹ್ಮದ್ ವಸತಿ ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಕೂಡ ಕೊಕ್ಕು ಕೊಡೋ ಸಾಧ್ಯತೆ ಇದೆ. ಆದ್ರೆ ನೋಡ್ಬೇಕಾಗತ್ತೆ. ಇನ್ನು ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತ ನೋಡ್ಬೇಕಾಗತ್ತೆ. ಇನ್ನು ನಗರಾಭಿವೃದ್ಧಿ ಮಂತ್ರಿ ಭೈರತಿ ಸುರೇಶ್ ಅವ್ರಿಗೂ ಕೂಡ ಕೊಕ್ಕು ಕೊಡುವ ಸಾಧ್ಯತೆ ಕೂಡ ಇದೆ. ಇನ್ನು ಮುನಿಯಪ್ಪ ಆಹಾರ ಮಂತ್ರಿ, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಲ್ಯಾಣ ಮಂತ್ರಿ ಆಗಿದ್ದಾರೆ. ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಇನ್ನು ಕೆ. ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿ, ಜೊತೆಗೆ ಎಂ.ಸಿ. ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳಾಗಿದ್ದಾರೆ. ಇಷ್ಟು ಮಂತ್ರಿಗಳಲ್ಲಿ ಯಾರಿಗೆ ಕೊಕ್ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ರಹೀಂ ಖಾನ್ ಅವರು ಪೌರಾಡಳಿತ ಮಂತ್ರಿ ಆಗಿದ್ದಾರೆ. ಬೋಸರಾಜ್ ಸಣ್ಣ ನೀರಾವರಿ ಮಂತ್ರಿಗಳಾಗಿದ್ದಾರೆ. ಇವರಿಗೆ ಕೊಕ್ಕು ನೀಡುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಹೊಸಬರಿಗೆ ಮಣೆ ಹಾಕಬೇಕಾಗತ್ತೆ. ಹಾಗಾಗಿ ಹೊಸಬರಿಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಆರೋಪಗಳು ಕೂಡ ಕೆಲವೊಂದಿಷ್ಟು ಸಚಿವರ ವಿರುದ್ಧವಾಗಿ ಕೇಳಬಂದಿತ್ತು. ಈಗ ಆಲ್ರೆಡಿ ಏನ್ ಸಚಿವರಿದ್ದಾರೆ ಅವರು ಕೂಡ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ತಮ್ಮ ಆಡಳಿತ ಅಥವಾ ತಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ, ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗೋದ್ರಿಂದ ಅದೆಲ್ಲವನ್ನೂ ಕೂಡ ನೋಟಿಸ್ ಮಾಡ್ತಾರೆ, ಅದೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ.